ಇಂದು ಸೆಪ್ಟೆಂಬರ್ 2ನೇ ತಾರೀಕು ಅಮಾವಾಸ್ಯೆ ಇದ್ದ ಕಾರಣ ಇವತ್ತು ರೆಸ್ಟ್ ಅನ್ನ ಮಾಡಿದ್ರು. ತಾಲೀಮ್ ಏನು ಕೂಡ ಇರಲಿಲ್ಲ. ಮಾವುತರಿಗೆ ಮತ್ತೆ ಆನೆಗಳಿಗೆ ಕಂಪ್ಲೀಟ್ ಆಗಿ ಇವತ್ತು ರಜೆ ಇತ್ತು. ಸೊ ತಾಲೀಮ್ ರದ್ದು ಮಾಡಿದ್ರು. ನಾಳೆ ಎಂದಿನಂತೆ ಸೆಪ್ಟೆಂಬರ್ 3ನೇ ತಾರೀಕಿಂದ ಮಂಗಳವಾರದಿಂದ ತಾಲೀಮ್ ಕೂಡ ಮತ್ತೊಮ್ಮೆ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಒಂದು ದಿನ ಮಾತ್ರ ರೆಸ್ಟ್ ಇದ್ದು ತುಂಬಾ ಜನ ಪ್ರಶ್ನೆನ ಮಾಡ್ತಾ ಇದ್ರು, ಯಾಕೆ ಇವತ್ತು ವಾಕ್ಗೆ ಬಂದಿಲ್ಲ ಅಂತ. ಸೊ ಇವತ್ತು ಅಮಾವಾಸ್ಯೆ ಇರುವಂತ ಕಾರಣ ವಾಕ್ ಇರೋದಿಲ್ವಂತೆ. ಸೊ ಇನ್ನುಳಿದಂತೆ ಕಂಚನ್ ಆನೆ ಸೊ 2 ದಿನದಿಂದ ಕಾಣಿಸ್ಕೋತಾ ಇಲ್ಲ. ಸೊ ಅರಮನೆ ಒಳಗಡೆನೆ ಇದ್ದಾನೆ. ಸೊ ಏನಕ್ಕೆ ಅಂದ್ರೆ ಕಾಲು ನೋವಿದೆ. ಕಾಲು ಸ್ವಲ್ಪ ಟ್ವಿಸ್ಟ್ ಆಗಿದ್ದಂತೆ ಮುಂಚೆನೆ. ಸೊ ಫಸ್ಟ್ ಟೈಮ್ ಅಂದ್ರೆ ಮೊದಲ ದಿವಸ ಆಯ್ತಲ್ಲ ಒಂದು ಟೈಮ್ ನಲ್ಲಿ. ಸೊ ಹೀಗಾಗಿ ಪೇನ್ ಇದ್ದಂತ ಕಾರಣ 2 ದಿವಸಗಳ ಕಾಲ ಅಂದ್ರೆ 2ನೇ ದಿವಸ ಮತ್ತೆ 3ನೇ ದಿವಸ ರೆಸ್ಟ್ ಅನ್ನ ಮಾಡಿ 4ನೇ ದಿವಸ ಕೂಡ ತಾಲೀಮ್ನಲ್ಲಿ ಭಾಗಿಯಾಗಿತ್ತು. ಆದ್ರೆ ಇನ್ನೂ ಸ್ವಲ್ಪ ಕಾಲ್ ನೋವಿತ್ತು, ಬೇಡ ಇನ್ನೂ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಅಧಿಕಾರಿಗಳು ತೀರ್ಮಾನ ಮಾಡಿ ಮತ್ತೊಮ್ಮೆ ರೆಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಇವತ್ತು ತನಕ ರೆಸ್ಟ್ ಅನ್ನ ಮಾಡ್ತಾ ಇದ್ದಾನೆ ಕಂಜನ್. ನಾಳೆಯಿಂದ ಏನಾದ್ರು ಕಂಜನ್ ತಾಲೀಮ್ನಲ್ಲಿ ಭಾಗಿಯಾಗ್ತಾನ ಕಾದು ನೋಡ್ಬೇಕಿದೆ. ಕಂಜನ್ ಕೂಡ ಕಳೆದ ವರ್ಷ ಬಂದಿರುವಂತ ಆನೆ ತುಂಬಾನೇ ಚೆನ್ನಾಗಿ ಪ್ರೋಗ್ರೆಸ್ ಅನ್ನ ತೋರ್ತಾ ಇದ್ದಾನೆ. ಬಹಳಷ್ಟು ಜನರಿಗೂ ಕೂಡ ಕಂಚನ್ ಅಂದ್ರೆ ಇಷ್ಟ. ಅರ್ಜುನನ ಪ್ರತಿರೂಪ, ಅರ್ಜುನನ್ನೇ ಹೋಲ್ತಾನೆ ಕಂಚನ್ ಅಂತ ಕೂಡ ಪ್ರತಿಯೊಬ್ರು ಹೇಳ್ತಾರೆ. ದುಬಾರಿಯಿಂದ ಬಂದಿರುವಂತಹ ಕಂಚನ್ ಮೇಲೆ ಈಗ ಜನರು ತುಂಬಾನೇ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ಸಹ ಇಟ್ಕೊಂಡಿದ್ದಾರೆ. ಅಂದ್ರೆ ಕಂಚನ್ಗೆ ಕಾಲು ಬಂದಿರುವುದು ತುಂಬಾ ಜನರಿಗೆ ಬೇಸರ ಇದೆ. ಕಂಚನ್ ಒಂದು ದಿವಸ ನೋಡ್ಲಿಲ್ಲ ಅಂದ್ರೆ ಲೈನ್ ಅಲ್ಲಿ ಪ್ರತಿಯೊಂದು ಆನೆನೂ ಕೂಡ ಕೌಂಟ್ ಮಾಡ್ತಾರೆ. 9 ಆನೆ ಇರಬೇಕು. ಸೊ ಒಂದು ಟೈಮ್ 8 ಆನೆಗಳು ಇರ್ತವಾಗ ಡೌಟ್ ಶುರು ಆಗುತ್ತೆ. ಮೋಸ್ಟ್ಲಿ ಕಂಚನ್ ಬಂದಿಲ್ಲ ಅಂತ ತುಂಬಾ ಜನರಿಗೆ ಗೊತ್ತಾಗುತ್ತೆ. ಆಗ ಕಂಚನ್ ಹುಡುಕ್ತಾರೆ ಲೈನ್ ಗಳಲ್ಲಿ, ಕಂಚನ್ ಇರೋದಿಲ್ಲ. ಆಗ ತುಂಬಾ ಜನರಿಗೆ ಬೇಸರ ಆಗುತ್ತೆ, ಕಂಚನ್ ಬಂದಿಲ್ವಲ್ಲ, ಕಂಚನ್ ಆರೋಗ್ಯ ಆಗಿದೆ, ಆರೋಗ್ಯದ ಸಮಸ್ಯೆಯಿಂದ ಏನಾದ್ರು ಬಳಲ್ತಿದ್ದಾನ ಕಂಚನ್ ಅಂತ. ಹಾಗೇನು ಕೂಡ ಇಲ್ಲ. ಕಂಚನ್ ತುಂಬಾ ಅಂದ್ರೆ ತುಂಬಾ ಆರೋಗ್ಯವಾಗಿದ್ದಾನೆ. ಅಂದ್ರೆ ಸ್ವಲ್ಪ ಕಾಲು ನೋವಿದೆ, ರೆಸ್ಟ್ ಮಾಡಿದ್ರೆ ಏನ್ ತೊಂದರೆ ಇಲ್ಲ. ರೆಸ್ಟ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅಧಿಕಾರಿಗಳು. ಸೊ ಹೀಗಾಗಿ ಕಾಲು ನೋವಿರುವಂತಹ ಕಾರಣ ರೆಸ್ಟ್ ಅನ್ನ ಮಾಡ್ತಾ ಇದ್ದಾನೆ ಕಂಚನ್. ಸೊ ವಾಪಸ್ ಮತ್ತೊಮ್ಮೆ ವಾಗ್ಯ ಬರ್ತಾನೆ.